ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಟೆಕ್ ಆಫ್ ಅತನಿ ಮಂಜುನಾಥ್ ಜೊತೆ. ಶೃಂಗೇರಿ ಭಾಗ 2 ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಶೃಂಗೇರಿ ಭಾಗ 1 ಇನ್ನೂ ಯಾರು ವಿಡಿಯೋ ನೋಡಿಲ್ಲ, ಭಾಗ 1 ವಿಡಿಯೋ ನೋಡ್ರಿ. ಅದರೊಳಗೆ ನಾವು 2 ದಿನದ ಮಾಡಿದ್ದು ವಿಡಿಯೋ ಹಾಕೀನಿ. ಈಗ 3 ಮತ್ತು 4ನೇ ದಿನದ ವಿಡಿಯೋ ಹಾಕತ್ತೀನಿ ನೋಡ್ರಿ. ಮತ್ತು ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ಭೇಟಿ ಕೊಟ್ಟವಿ ಸಬ್ಸ್ಕ್ರೈಬ್ ಮಾಡಿರಿ, ಎಲ್ಲ ವೀಡಿಯೋಗಳನ್ನ ಲೈಕ್ ಮಾಡಿರಿ ಅಂತ ಹೇಳ್ತಾ, ಈಗ ನಾವು 3ನೇ ದಿನಕ್ಕೆ ಕಾಲಿಡಾತೀವಿ. ಈಗ ನಾವು ಬಂದಿರೋದು ಇಲ್ಲಿ ಶೃಂಗೇರಿ ಕೊಪ್ಪದಿಂದ ಒಂದು 8 ಕಿಲೋಮೀಟರ್ ದೂರದಲ್ಲಿರೋ ಒಂದು ಗಣಪತಿ ಉದ್ಭವ ಗಣಪತಿ ದೇವಸ್ಥಾನಕ್ಕೆ. ಆ ಗಣಪತಿ ಹೆಸರು ಏನು ಅನ್ನೋದು ಈ ವಿಡಿಯೋದಾಗ ಹೇಳ್ತೀನಿ ಬರ್ರಿ. ಫಸ್ಟ್ ಗುಡಿ ನೋಡೋಣ. ನಮ್ಮ ಜೋಡಿ ನಮ್ಮ ಮಾಮನೂ ಬಂದಿರು. ಪಾಪ ಡ್ಯೂಟಿ ಇದ್ರೂ ಸ್ವಲ್ಪ ನಮ್ಮ ಸಲುವಾಗಿ ಬಿಡು ಮಾಡ್ಕೊಂಡು ಬಂದಿರು ನೋಡ್ರಿ. ಈಗ ಎಲ್ಲರೂ ಕೂಡಿ ನಾವೀಗ ದೇವಸ್ಥಾನಕ್ಕೆ ಹೋಗ್ತೀವಿ. ಇಲ್ಲಿ ಸುತ್ತಮುತ್ತ ಹೆಂಗೆಲ್ಲ ನೇಚರ್ ಐತೆ ನೋಡ್ರಿ, ಒಮ್ಮೆ ತೋರಿಸ್ತೀನಿ ಈ ವಿಡಿಯೋದಾಗ. ನೋಡ್ರಿ, ನಾವು ಬಂದಿದ್ದು ಕಮಂಡಲ ಗಣಪತಿ ಮಂದಿರ. ಇಲ್ಲಿ ಬ್ರಾಹ್ಮಿ ನದಿ ಉಗಮ ಸ್ಥಾನ ಅಂತ. ಇಲ್ಲಿ ಬ್ರಾಹ್ಮಿ ನದಿ ಉಗಮ ಆಗೈತಿ. ಈಗ ನಾವು ಅಲ್ಲಿ ಹೋಗ್ತಾ ಇದ್ದೀವಿ ನೋಡ್ರಿ. ಕಮಂಡಲ ಗಣಪತಿ ಮಂದಿರ ನೋಡ್ರಿ. ಇಲ್ಲಿ ನದಿ ಉಗಮ ಆಗಿದ್ದ ಜಾಗ ಅಂತ. ಅದಕ್ಕೆ ಇಲ್ಲಿ ತೀರ್ಥವನ್ನು ತುಂಬ್ಕೋಬೇಕು ಒಂದು ಬಾಟ್ಲಿ ಒಳಗಂತ ಒಂದು ಬಾಟ್ಲಿ ತೊಗೊಂಬಂದಿದ್ದೀವಿ. ಇಲ್ಲಿ ನೋಡ್ರಿ, ಈ ಬ್ರಾಹ್ಮಿ ನದಿ ಉಗಮ ಜಾಗ ಏನೈತಿ ಅಲ್ಲಿ ಒಳಗೆ ಗುಡಿ ಒಳಗೈತಿ, ಗಣಪತಿ ಗುಡಿ ಒಳಗೆ. ಅಲ್ಲಿಂದ ನೀರು ಇಲ್ಲಿ ಬರುವಂಗೆ ಮಾಡ್ಯಾರ. ಯಾಕಂದ್ರೆ ಎಲ್ಲ ಬಂದು ಭಕ್ತಗಳಿಗೆ ಈ ತೀರ್ಥ ನೀರು ಸಿಗಲಿ ಅಂತ. ಅಲ್ಲಿ ಒಳಗೆ ಗರ್ಭಗುಡಿ ಒಳಗೆ ಏನು ಉಗಮ ನದಿ ಜಾಗ ಐತಿ, ಅದನ್ನೂ ತೋರಿಸ್ತೀನಿ ಮುಂದೆ ವಿಡಿಯೋದಾಗ ನೋಡ್ರಿ. ಇಲ್ಲಿ ಐತೆ ನೋಡ್ರಿ ಬ್ರಾಹ್ಮಿ ನದಿ ಉಗಮವಾದಂಥ ಜಾಗ. ಇಲ್ಲಿ ನೋಡ್ರಿ ನೀವು ಹೆಂಗೆ ಬರತ್ತೇವೆ ತಳಗಿಂದ. ಅಲ್ಲೇ ಮುಂದೆ ಗಣಪತಿ ಮೂರ್ತಿ ಐತಿ. ಇದ ಗಣಪತಿ ಗುಡಿ, ಗರ್ಭ ಗುಡಿ ಒಳಗೆ ಈ ನದಿ ಉಗಮ ಆಗಿದ್ದ ಒಂದು ಜಾಗ ಐತಿ ನೋಡ್ರಿ. ಚಲೋ ಹೆಂಗೆ ಹೋಗ್ರೆ. ಬ್ರಾಹ್ಮಿ ನದಿ ಕಮಂಡಲ ಗಣಪತಿ ದೇವಸ್ಥಾನ ಮುಗಿಸ್ಕೊಂಡು ನಾವು ಬಂದಿದ್ದು ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಅಥವಾ ಮಠ ಏನಂತೀವಿ ಭಾಳ ದೊಡ್ಡದು ಐತಿ. ಭಾಳ ದೊಡ್ಡದಂದ್ರೆ ದೊಡ್ಡ ಜಾಗದಾಗ ಐತದ ನೋಡ್ರಿ. ಈ ಮಠ ನೋಡೋಕೆ ನಮಗೆ ಇಲ್ಲಂದ್ರೆ ಒಂದು 4 ತಾಸು ಬೇಕಾಯಿತು. ಇಲ್ಲಿ ನಾವು ಯಾವಾಗ 12 ಬಂದಿದ್ದೆವು. ಬಂದ ತಕ್ಷಣ ಫಸ್ಟ್ ಅನ್ನ ಪ್ರಸಾದ ಮಾಡೋಣ ಅಂತಂದು ಒಳಗೆ ಬಂದೆವು ನೋಡ್ರಿ. ಜನ ಒಂದು ಸ್ವಲ್ಪ ಕಡಿಮೆ ಇತ್ತು, ಬಟ್ ಇಟ್ಟು ಕ್ಲೀನ ಸ್ವಚ್ಛ. ಹಂಗೆ ಅನ್ನ ಪ್ರಸಾದ ಮಸ್ತ್ ಅಂದ್ರೆ ಮಸ್ತ್ ಇತ್ತು. ಅನ್ನ ಪ್ರಸಾದ ಮುಗಿಸ್ಕೊಂಡು ಗುಡಿ ಎಲ್ಲ ಅಥವಾ ಮಠ ಎಲ್ಲ ಒಮ್ಮೆ ನೋಡ್ಬೇಕಂತಂದು ಬಂದೆವು ಹೊರಗಡೆ. ನೋಡ್ರಿ ಭಾಳ ದೊಡ್ಡದೈತಿ. ಹಿಂದೆ ನದಿ ಕೂಡ ಐತಿ. ಕೆಲವೊಂದು ಕಡೆ ವಿಡಿಯೋಗ್ರಾಫಿ ಮತ್ತು ಫೋಟೋಗ್ರಾಫಿ ಮಾಡೋಕೆ ಅಲೋವಿಲ್ಲ. ನನ್ನ ಕಡೆ ಎಷ್ಟು ಆಕತಿ ಅಷ್ಟು ವಿಡಿಯೋಗ್ರಾಫಿ ಮಾಡೀನಿ, ಅಷ್ಟು ನಿಮಗೆ ತೋರ್ಸಾಕತ್ತೀನಿ. ಕಾಕು ಕಾಕು ಏನೋ ಹೇಳ್ತಾನೆ ನೋಡಿ.
ಗುಡಿದಿಂದ ಹೊರಗಡೆ ಬಂದ್ವಿ. ಇಲ್ಲಿ ನೋಡ್ರಿ ನಮ್ಮ ಅಣ್ಣ ವೈನಿ ವಿಡಿಯೋ ಶೂಟ ಫೋಟೋ ಶೂಟ್ ಮಾಡತ್ತೇವೆ. ಹಂಗೆ ನಮ್ಮ ವಿದ್ಯಾನು ಸೆಲ್ಫಿ ತಕ್ಕೊಳ್ಳೋದು ಫೋಟೋ ಹೊಡ್ಕೊಳ್ಳೋದು ಎಲ್ಲ ಮಾಡತ್ತಾಳ. ನಾವು ಕೂಡ ಇಲ್ಲಿ ಒಂದು 7-8 ರೀಲ್ಸ್ ಮಾಡಿದೆವು, ಫೋಟೋ ಎಲ್ಲ ತಕ್ಕೊಂಡೆವು. ಈಗ ಮ್ಯಾಗ ಹೋಗಿ ತೋರಿಸ್ತೀನಿ ಬರ್ರಿ. ನೋಡ್ರಿ ಎಷ್ಟು ಮಸ್ತ್ ಐತೆ ನೋಡ್ರಿ ಅದು ಪ್ಲೇಸ. ಅಚ್ಚು ಇಲ್ಲ ಅಲ್ಲಿ ಚಾಯ್ ಮಾಡ್ತೀವಿ. ಹಾಂ ಟೈಮ 4 ಗಂಟೆ ಆಗಿತ್ತು ಸಾಯಂಕಾಲ. ಮಠದಾಗಿಂದ ಹೊರಗೆ ಬಂದೆವು. ಈಗ ನಾವು ಹೊಂಟದೆವು ಕುಪ್ಪಳ್ಳಿ ಅಂದರೆ ನಿಮಗೆಲ್ಲ ಗೊತ್ತಾಗಿರಬೇಕು. ಕುವೆಂಪು ಅವರ ಮನೆ, ರಾಷ್ಟ್ರಕವಿ ಕುವೆಂಪು ಅವರ ಮನೆಗೆ ಹೊಂಟದೆವು ಕುಪ್ಪಳ್ಳಿಗೆ. ಇಲ್ಲಿಂದ 18 ಕಿಲೋಮೀಟ್ರ್ ಅಂತ. ಈಗ ನಾವು ಹೊಂಟದೆವು. ಅವ್ರ ಮನೆಗೆ ಹೋಗೋ ತಡ ಇಲ್ಲ, ನಮಗೆ 5 ಗಂಟೆ ಆಯಿತು. ಇನ್ನೂ ಟಿಕೆಟ್ ಚಾಲೂ ಇದ್ದು. ಬಟ್ ಕುವೆಂಪು ಅವ್ರ ಮನೆ ಒಳಗೆ ಕ್ಲೀನಾಗಿ ಇದನ್ನೈತಿ, ಫೋಟೋ ವಿಡಿಯೋ ತಕ್ಕೊಳ್ಳಂಗಿಲ್ಲ. ಹೀಗಾಗಿ ಮನೆ ಒಳಗಿಂದ ಏನೂ ನಮಗೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹೊರಗಿಂದ ತೋರಿಸ್ತೀನಿ ಈ ವಿಡಿಯೋದಾಗ ನೋಡ್ರಿ. ನೋಡ್ರಿ ಇಲ್ಲಿ ಕುವೆಂಪು ಅವ್ರ ಮನೆಗೆ ಬಂದಿದ್ದೆವು. ಇಲ್ಲಿ ನೋಡ್ರಿ ಒಳಗೆ ವಿಡಿಯೋ ಮಾಡೋಕೆ ಫೋಟೋ ಮಾಡೋಕೆ ಅಲೋವ್ ಇಲ್ಲ. ಅದಕ್ಕೆ ಅಲ್ಲಿ ಮೊಬೈಲ್ ಯೂಸ್ ಮಾಡಲಿಲ್ಲ. ಇಲ್ಲಿ ಹೊರಗಡೆ ಬಂದೆವು. ಇಲ್ಲಿ ತೋರಿಸ್ತೀವಿ ನೋಡ್ರಿ. ನೋಡ್ರಿ ಕುವೆಂಪು ಅವ್ರ ಮನೆ. ವಿದ್ಯಾ, ಕುವೆಂಪು ಅವ್ರ ಮನೆ ನೋಡಿ ನಿನಗೇನು ಅನ್ನಿಸ್ತು ಹೇಳು. ಅವ್ರು ಯೂಸ್ ಮಾಡಿದಂತ ಪ್ರತಿಯೊಂದು ವಸ್ತುಗಳಾಗಿರ್ಬೋದು, ಪುಸ್ತಕ ಆಗಿರ್ಬೋದು, ಅವ್ರಿಗೆ 2 ಮಕ್ಕಳು, 2 ಗಂಡ್ಮಕ್ಳು 2 ಹೆಣ್ಮಕ್ಳು, ಟೋಟಲಿ 4 ಜನ ಮಕ್ಕಳು. ಅವ್ರ ಫೋಟೋ ಎಲ್ಲ ಇಲ್ಲಿ ಕೂಡಿಟ್ಟಿದ್ದಾರೆ. ಅವ್ರ ಫೋಟೋಸ್ ಎಲ್ಲ ನೋಡ್ಬೋದು ಇಲ್ಲಿ ಬಂದ್ರೆ ನಾವು. ಅವ್ರ ಇಡೀ ಫ್ಯಾಮಿಲಿನ ಐತಿ ಇಲ್ಲಿ. ಅವ್ರ ಫ್ಯಾಮಿಲಿ, ಅದ್ರ ಜೊತೆ ಅವ್ರ ಮೊಮ್ಮಕ್ಳು ಏನ್ ಕೆಲಸ ಮಾಡ್ತಾರ, ಅವ್ರ ಫೋಟೋಸ್, ಅವ್ರು ಏನೇನ್ ತಿಂತಾ ಇದ್ರು, ಯಾವ ಯಾವ ವಸ್ತುಗಳನ್ನ ಯೂಸ್ ಮಾಡಿ ತಿಂತಾ ಇದ್ರು, ಪ್ರತಿಯೊಂದು ಕಟ್ಟಿಗೆ ವಸ್ತುಗಳಿದಾವ, ಕಟ್ಟಿಗೆ ಸಲಕರಣೆಗಳಿದಾವ, ಅವ್ರಿಗೆ ಸಿಕ್ಕಂತ ಕೆಲವೊಂದು ಪ್ರಶಸ್ತಿಗಳಿದಾವ. ಎಲ್ಲಾ ನೋಡಿದ್ರೆ ಇಷ್ಟು ಕ್ಲೀನ್, ಪೂರ್ತಿ ಒಂದ್ ಕುವೆಂಪು ಅವ್ರು ಏನೇನ್ ಮಾಡ್ತಾ ಇದ್ರಲ್ಲ ಅವ್ರ ಜೀವನ ಚರಿತ್ರೆನ ಪೂರ್ತಿ ಮನಿಯೊಳಗೆ ಐತೆ ಅಂತ ಹೇಳ್ಬೋದು. ಅಷ್ಟು ಚಂದ ಐತಿ ಮನಿ. ಒಮ್ಮೆ ನೀವಾದ್ರೂ ಟೈಮ್ ಸಿಕ್ಕ್ರೆ ಕುವೆಂಪು ಅವ್ರ ಮನಿಗ್ ಬಂದ್ ಭೇಟಿ ಕೊಡ್ರಿ. ಕುವೆಂಪು ಅವರ ಮನೆ ನೋಡಿ ಆದ್ಮೇಲೆ ಕವಿ ಶೈಲಕ್ಕೆ ಬಂದೆವು.
ಇಲ್ಲಿ ವಿಡಿಯೋ ಮಾಡ್ಬೇಕಂದ್ರೆ ಮೊಬೈಲ್ ಒಳಗೆ ಚಾರ್ಜ್ ಇರಲಿಲ್ಲ, ಹಿಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇದನ್ನ ಮುಗಿಸ್ಕೊಂಡು ನಾವೀಗ ಕೊಪ್ಪಕ್ಕೆ ಹೋದೆವು. ಇಲ್ಲೇ ಒಂದು ದಿವಸ ಮತ್ತೆ ವಸತಿ ಮಾಡಿ ಬೆಳಿಗ್ಗೆ ನಾವು 7:30 ಇಲ್ಲಿಂದ ನಮ್ಮ ಅತ್ನಿಗೆ ಹೋಗ್ಬೇಕಂತ ಜಾಗ ಬಿಟ್ಟೆವು. ಅತ್ನಿಗೆ ಹೋಗೋ ಮುಂದೆ ಮತ್ತು ನಾವೀಗ ಆಗುಂಬೆ ಘಾಟ್ ಹತ್ತತ್ತಿ, ಆಮೇಲೆ ಮರವಂತೆ ಬೀಚ, ಹೊನ್ನಾವರ ಇವು ನೋಡ್ಕೊಂಡು ಅತ್ನಿಯನ್ನು ತಲುಪ್ತೇವೆ. ಈಗ ಆಗುಂಬೆ, ಮರವಂತೆ ಬೀಚ, ಹೊನ್ನಾವರ ಅದನ್ನು ಈ ವಿಡಿಯೋದಾಗ ಈಗ ತೋರಿಸ್ತೀನಿ. ಬರ್ರಿ ಹೋಗೋಣ. ಈಗ ನಾವು ಆಗುಂಬೆ ಮ್ಯಾಗಿಂದ ಹೋಗ್ತೀವಿ. ಆಗುಂಬೆ ಘಾಟ ಹೆಂಗೈತೆ ನೋಡೋಣ, ಬರ್ರಿ. ನೋಡ್ರಿ ನಮ್ಮ ಅಚ್ಚು ಹೆಂಗೆ ಹೇಳ್ತಾನು. ಬಂದೀವಿ ನೋಡ್ರಿ ಆಗುಂಬೆ ನೋಡ್ರಿ. ಆಗುಂಬೆ ಹೆಂಗೈತಿ ಇಲ್ಲಿ ವ್ಯೂ ಪಾಯಿಂಟ್ ತೋರಿಸ್ತೀನಿ ಬರ್ರಿ. ಮಸ್ತ್ ಅಂದ್ರೆ ಮಸ್ತ್ ಐತಿ. ಆ್ಯಕ್ಚುಲಿ ಇದು ಮಳೆಗಾಲದಾಗ ಬರಬೇಕು, ಮಸ್ತ್ ಕಾಣ್ತೈತಿ. ಬಟ್ ನಾವೀಗ ನವೆಂಬರ್ ಒಳಗೆ ಬಂದೆವು, ಮಳೆ ಇಲ್ಲ ಅಂದ್ರೂ ಮಸ್ತ್ ಕ್ಲೈಮೇಟ್ ಅದ. ವಾವ್, ನೋಡ್ರಿ ಎಷ್ಟು ಮಸ್ತ್ ವ್ಯೂ ಪಾಯಿಂಟ್ ಅದ. ನೋಡ್ರಿ ಎಷ್ಟು ಹೈಟ್ ಮ್ಯಾಗದೀವಿ ನಾವೀಗ. ಸಮುದ್ರ ಮಟ್ಟದಿಂದ ಇದೆಷ್ಟೋ ಹೈಟ್ ಐತಂತ ಓದಿದ್ದು ನೀವು ಒಮ್ಮೆ, ಬಟ್ ಈಗ ನೆನಪಿಲ್ಲ ಅದ. ಇಲ್ಲಿ ನೋಡ್ರಿ ನಮ್ಮ ಕೋತಿ ಎಷ್ಟು ಜಾಣತನದಿಂದ ಬಾಟಲ್ ಪ್ಯಾಕ್ ಇತ್ತು, ಅದ್ರ ಮ್ಯಾಗಿನ ಟೋಪನ್ ತೆಗದ ನೀರು ಕುಡಿತು. ನೋಡ್ರಿ ಎಷ್ಟು ಜಾಣ ಅದ. ತಲೆ ನೋಡ್ರಿ ಎಷ್ಟು ಇದನ್ನೈತಿ. ನೋಡ್ರಿ ನೀರು ಹೆಂಗೆ ಕುಡಿತದ. ಈಗ ನೀರು ಇಲ್ಲಿ ಬರೋದು ಸ್ವಲ್ಪ ಕಡಿಮೆ ಆಯಿತು. ಈಗ ಬಾಟ್ಲಿ ಎಬ್ಸ್ಕೊಂಡು ಕುಡಿತೈತಿ ನೋಡ್ರಿ. ವಾ 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 ವಾ, ಚಪ್ಪಾಳೆ. ಸಾಧನೆ ತೋರಿದ ನಿಮಗೆಲ್ಲ ಚಪ್ಪಾಳೆ ಚಪ್ಪಾಳೆ. ನೋಡ್ರಿ ಆಗುಂಬೆ ಘಾಟ ಹೆಂಗೆ ಕಾಣ್ತದೆ ಮ್ಯಾಗಿಂದ. ವ್ಯೂ ಪಾಯಿಂಟ್, ಸನ್ ವ್ಯೂ ಪಾಯಿಂಟ್, ಸನ್ಸೆಟ್ ವ್ಯೂ ಪಾಯಿಂಟ್. ವಾವ್, ಇಲ್ಲಿ ಮಳೆಗಾಲದಾಗ ಬಂದ್ರೆ ಮಸ್ತ್ ಅಂದ್ರೆ ಮಸ್ತ್. ಇಲ್ಲಿ ಎಲ್ಲ ನಾವೀಗ ಒಂದು 5-6 ರೀಲ್ಸ, ಫೋಟೋಶೂಟ್ ಅದೆಲ್ಲ ಮಾಡ್ಕೊಂಡೆವು. ಆಗುಂಬೆಯ ಪ್ರೇಮ ಸಂಜೆಯ. ಆಗುಂಬೆ ಅಂದ್ರೆ ನಮಗೆ ನೆನಪಾಗೋದು ಆಕಸ್ಮಿಕ ಮೂವಿ ಸಾಂಗ್. ಇಲ್ಲಿ ನೋಡ್ರಿ ಎಷ್ಟು ಡೇಂಜರ್ ಐತಿ ರೋಡ. ಘಾಟ್ ನೋಡ್ರಿ ಹೆಂಗೈತಿ. ದಿ ಮೋಸ್ಟ್ ಡೇಂಜರ್ ಘಾಟ್. ಆ ಬಸ್ ಹಿಂದಿಂದ ಹೋಗಿ ನಾನು ನಿಂತು ನೋಡಿ. ಡಮ್ 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 ಮಾಡ್ತೈತಿ ಅಲ್ಲ ಮಾಡ್ತೈತಿ. ಅಲ್ಲಿ ನೋಡ ಹೊಳಿ ಹೊಳಿ
ಈಗ ನಾವು ಬಂದೀವಿ ನೋಡ್ರಿ ಮರವಂತೆ ಬೀಚ್. ನೋಡ್ರಿ ಎಷ್ಟು ಮಸ್ತ್ ಐತಿ. ಮರವಂತೆ ಬೀಚ್ ನೋಡ್ಬೇಕಂದ್ರೆ ಡ್ರೋನ್ ವ್ಯೂಲೇ ನೋಡಬೇಕು. ವಾ 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 ಮಸ್ತ್ ಕಾಣ್ತದೆ ವ್ಯೂ. ನೋಡ್ರಿ ಎಷ್ಟು ಮಸ್ತ್ ಕಾಣ್ತೈತಿ ಇಲ್ಲಿ. ಈಗ ಗಾಡಿ ಸೈಡ್ ಹಾಕಿ ಮರವಂತೆ ಬೀಚ್ ನೋಡೋಣ ಅಂತ ಹೋಗ್ತೀವಿ ನೋಡ್ರಿ. ತೋರಿಸ್ತೀನಿ ಎಷ್ಟು ಆಕೈತೆ ಅಷ್ಟು ವಿಡಿಯೋದಾಗ. ಆ್ಯಕ್ಚುಲಿ ಇದೊಂದು ಸ್ವಲ್ಪ ಬೀಚ್ ಡೇಂಜರ್ ಐತಿ, ಹಿಂಗಾಗಿ ಇಲ್ಲಿ ನೀರಿನಾಗ ಇಳಿಯುವಂಗಿಲ್ಲ, ಫುಲ್ ರಿಸ್ಟ್ರಿಕ್ಟೆಡ್ ಐತಿ ನೋಡ್ರಿ. ಇಲ್ಲಿ ನಾವು ಮರವಂತೆ ಬೀಚ್ದಾಗೇನು ಭಾಳ ಟೈಮ್ ಸ್ಪೆಂಡ್ ಮಾಡಲಿಲ್ಲ, ಯಾಕಂದ್ರೆ ಇದು ಸ್ವಲ್ಪ ಡೇಂಜರ್ ಪ್ಲೇಸ್ ಐತಿ. ಅಟ್ಟ ಫೋಟೋ ವಿಡಿಯೋ ಶೂಟ್ ಅಟ್ ಮಾಡ್ಕೊಂಡು ಮುಂದೆ ನಾವು ಹೊಂಟೀವಿ ಹೊನ್ನಾವರಕ್ಕೆ. ಮತ್ತು ಟೈಮ್ 1 ಗಂಟೆ ಆಗಿತ್ತು, ಎಲ್ಲರಿಗೂ ಹೊಟ್ಟೆ ಹಸಿದಿತ್ತು. ಅದಕ್ಕೆ ಒಂದು ಚಲೋ ಅಂತ ಹೋಟೆಲ್ ನೋಡಿ ಗಾಡಿ ಸ್ಟಾಪ್ ಮಾಡಿದೆವು. ಹೋಟೆಲ್ ಹೆಸರು ಕಾಮಾಕ್ಷಿ ಡಿಲಕ್ಸ್. ಈಗ ನೋಡ್ರಿ ನಾವು ಹೋಟೆಲ್ಗೆ ಹೊಂಟಿದೆವು. ಅಚ್ಚು ಇಲ್ಲೇ ಅದ ನೋಡ್ರಿ. ಈಗ ನಾವು ಬಂದೆವು ಹೋಟೆಲ್ದ ಊಟ ಮುಗಿಸ್ಕೊಂಡು ಹೊನ್ನಾವರ ಬೀಚಿಗೆ ಬಂದೆವು. ನೋಡ್ರಿ ಹೆಂಗೈತಿ ಹೊನ್ನಾವರ ಬೀಚ್ ಸೈಡ. ಸ್ಮಾಲ್ ಗಾರ್ಡನ್ ಐತಿ ಇಲ್ಲೊಂದು. ಇದು ನೋಡ್ರಿ ಇಲ್ಲೆಲ್ಲ ನಾ, ವಿದ್ಯಾ, ಅಚ್ಚು, ನಮ್ಮ ಅಣ್ಣ, ವೈನಿ ಇವೆಲ್ಲ ಬೀಚ್ ಒಳಗೆ ಆಟ ಆಡತ್ತೀವಿ. ನೀನೇ ತಾನೇ ಈ ಜನ್ಮದ ಕಲ್ಪನೆ, ನೀನೇ ತಾನೇ ಈ ಜನ್ಮದ ಪ್ರೇರಣೆ. ಇಲ್ಲಿ ನೋಡ್ರಿ ನಮ್ಮ ದಕ್ಷಿತ್ನ ಸಮುದ್ರದೊಳಗೆ ಆಟ ಆಡ್ಸತ್ತವ. ನಮ್ಮ ದಕ್ಷು ಅಂತೂ ಫುಲ್ ಖುಷಿ ಆಗ್ಯಾನ. ಜೈ ಡಿ ಬಾಸ್. ಇಲ್ಲಿ ಹೊನ್ನಾವರ ಬೀಚ್ ಒಳಗೆ ಒಂದು 2 ತಾಸು ಟೈಮ್ ಸ್ಪೆಂಡ್ ಮಾಡಿ ಈಗ ನಾವು ಹೊಂಟೀವಿ ನಮ್ಮ ಅತನಿ ಕಡೆ. ಈಗ ಇಲ್ಲಿ ಇದು ಹೊಂಟವು ನೋಡ್ರಿ. ಇದು ನೋಡ್ರಿ NH ಹೈವೇ ಅಂತಿದೆ. ನಮ್ಮ ಕರ್ನಾಟಕದ NH ಹೈವೇ ನೋಡ್ರಿ ಇಲ್ಲಿ. ಯಪ್ಪೋ ಹೇ ಹಂಗೆ ಮುಂದೆ ಹೋದಂಗೆ ಟೈಮ್ನೂ ಆಯ್ತು. ಈಗ ರಾತ್ರಿ 9 ಗಂಟೆ ಆಗೈತಿ. ಎಲ್ಲರಿಗೂ ಹಸು ಆಗಿದ್ದು, ಅದಕ್ಕೊಂದು ಚಲೋ ಅಂತ ಹೋಟೆಲ್ ನೋಡತ್ತಿದ್ವು. ಬಟ್ ನಮ್ಗೆ ಹೈವೇ ಮ್ಯಾಗ ಡಾಬಾ ಸಿಕ್ತು. ಈಗ ನಾವು ಅದೀವು ಹುಬ್ಬಳ್ಳಿ ಧಾರವಾಡ ಹೈವೇ ಬಾಜು ಹೋಟೆಲ್ ಪಂಚಮಿ ಪ್ಯೂರ್ ವೆಜ್. ಈ ಪಂಚಮಿ ಹೋಟೆಲ್ದಾಗ ನಾವೀಗ ಊಟ ಮಾಡ್ಬೇಕಂತ ಬಂದೆವು. ಟೈಮ್ ರಾತ್ರಿ 9 ಗಂಟೆ ಆಗೈತಿ.
ಹೋಟೆಲ್ ಪಂಚಮಿ. ಊಟ ಮುಗಿಸ್ಕೊಂಡು ನಾವೀಗ ಬೆಳಗಾವಿ ಕಡೆ ಹೊಂಟೆವು. ಈಗ ಆದಷ್ಟು ನಾವೀಗ ಬೆಳಗಾವಿ ಸನಿ ಬಂದಿದ್ದೆವು ನೋಡ್ರಿ. ಅಂತೂ ಇಂತೂ ಬೆಳಗಾವಿ ಬಂತು. ಬಟ್ ಇಲ್ಲೇ ಟೈಮ್ 12 ಗಂಟೆ ಆಗಿದ್ದಕ್ಕಿಂತ ನಾವು ಬೆಳಗಾವ್ದಾಗ ವಸತಿ ಮಾಡಿ ಮರುದಿವ್ಸ ಮುಂಜಾನೆ ಅತನಿಗೆ ಹೋಗ್ಬೇಕಂತಂದು ವಿಚಾರ ಮಾಡಿದೆವು. ಅದಕ್ಕೆ ನಾವು ಬೆಳಗಾವ್ದಾಗ ವಸತಿ ಮಾಡಿ ಈಗ ನಾವು ಅತನಿಗೆ ಹೊಂಟೆವು. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹಂಗೆ ಭಾಗ 1 ಭಾಗ 2 ಒಳಗೆ ಫುಲ್ ಶೃಂಗೇರಿದ 4ರಿಂದ 5 ದಿನದ ವಿಡಿಯೋ ಹಾಕಿದ್ನಿ. ಎಲ್ಲರಿಗೂ ಇಷ್ಟ ಆಯ್ತು ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ. ಮತ್ತು ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.